ನಮಸ್ಕಾರ ವೀಕ್ಷಕರೇ, ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಇದು ಬಿಜೆಪಿಯ ಹಿರಿಯ ನಾಯಕರೊಬ್ಬರು ಕೋರ್ ಕಮಿಟಿ ಮೀಟಿಂಗ್ನಲ್ಲಿಯೇ ಹೇಳಿದ ಸಿದ್ದರಾಮಯ್ಯನವರ ಬಿಗ್ ಸೀಕ್ರೆಟ್. ಈ ವಿಚಾರದಲ್ಲಿ ನಾವು ಎಚ್ಚೆತ್ತುಕೊಳ್ಳದಿದ್ರೆ ಕಾದಿದೆ ಅಪಾಯ ಅಂತ ಎಚ್ಚರಿಸಿದ್ದು ಯಾಕೆ? ಹಾಗಾದ್ರೆ ಕೈಪಾಳ್ಯದ ಬಿಗ್ ಸ್ಟ್ರಾಟಜಿ ಏನು? ಸಿದ್ದರಾಮಯ್ಯನವರ ಲೆಕ್ಕಾಚಾರ ಏನು? ಅಲ್ಲಿ ಚರ್ಚೆಯಾಗಿದ್ದೇನು? ವೆರಿ ಇಂಟ್ರೆಸ್ಟಿಂಗ್ ಮಾಹಿತಿ ನಿಮ್ಮ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡ್ತಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನ ತಲುಪುತ್ತೆ. ಬಿಜೆಪಿಯ ಬಿಗ್ ಟಾರ್ಗೆಟ್ ಈಗ ಸಿದ್ದರಾಮಯ್ಯ. ಯಾಕಂದ್ರೆ ಎಷ್ಟೇ ಜನ ನಾಯಕರಿದ್ರು, ಪೈಪೋಟಿ ಇದ್ರು, ಕಾಂಗ್ರೆಸ್ನ ಬಲ ಕರ್ನಾಟಕದಲ್ಲಿ ನಿಂತಿರೋದೇ ಸಿದ್ದರಾಮಯ್ಯನವ್ರ ಮೇಲೆ. ಸಿದ್ದರಾಮಯ್ಯನವ್ರಿಗೆ ಪೆಟ್ಟು ಬಿದ್ದರೆ ಕಾಂಗ್ರೆಸ್ಗೆ ಪೆಟ್ಟು ಕೊಟ್ಟ ಹಾಗೇನೋ ಲೆಕ್ಕಾಚಾರ ಬಿಜೆಪಿ ಹೈಕಮಾಂಡ್ದು ಕೂಡ. ಹಾಗಾಗಿ ಹೋದಲ್ಲಿ ಬಂದಲ್ಲಿ ಸಿದ್ದರಾಮಯ್ಯ ವೇಗಕ್ಕೆ ಬ್ರೇಕ್ ಹಾಕಲು ಏನು ಮಾಡಬೇಕು ಅನ್ನೋ ಲೆಕ್ಕಾಚಾರ ರೆಡಿ ಆಗ್ತಿದೆ. ಅದರಲ್ಲೂ ಸಿದ್ದರಾಮೋತ್ಸವ ಜನಪ್ರಿಯತೆ ಜನಸಾಗರ ನೋಡ್ಬಿಟ್ಟು ದಂಗಾಗಿರೋ ಕೇಸರಿ ಪಾಳ್ಯ ಹೊಸ ಸ್ಟ್ರಾಟಜಿಗಳನ್ನು ರೆಡಿ ಮಾಡ್ತಾ ಇದೆ. ಈ ಹೊತ್ತಲ್ಲಿ ಕೋರ್ ಕಮಿಟಿ ಸಭೆಯಲ್ಲಿಯೇ ಮೊನ್ನೆ ನಡೆದಂತಹ ಕೋರ್ ಕಮಿಟಿ ಸಭೆಯಲ್ಲಿಯೇ ಪ್ರಮುಖವಾಗಿ ಚರ್ಚೆಯಾದ ವಿಚಾರ ಇದು. ಬಿಜೆಪಿಯ ಹಿರಿಯ ನಾಯಕರೊಬ್ಬರು ಸಿದ್ದರಾಮಯ್ಯ ಸೀಕ್ರೆಟ್ ಅನ್ನ ಸಭೆಯಲ್ಲಿಟ್ಟು ಎಚ್ಚರಿಕೆ ಕೊಟ್ಟರಂತೆ. ಹುಷಾರಾಗಿರಿ, ಇಲ್ಲಿ ನಾವು ಮೈ ಮರೆತ್ರೆ ಕೈಪಾಳ್ಯಕ್ಕೆ ಒಳ್ಳೆ ಅವಕಾಶ ಸಿಕ್ಕಂಗಾಗತ್ತೆ, ನಾವೇ ಅಸ್ತ್ರ ಕೊಟ್ಟಂಗಾಗತ್ತೆ ಅಂತ. ನೋಡಿ, ಸಿದ್ದರಾಮೋತ್ಸವದ ಹಿಂದಿನ 3 ದಿನ ಮುಗಿದ ಮೇಲೆ 3 ದಿನ ಸಿಕ್ಕಾಪಟ್ಟೆ ಹವಾ ಇರುತ್ತೆ, ಅದರ ಪ್ರಭಾವ ಇರುತ್ತೆ. ಆಮೇಲೆ ಸ್ವಲ್ಪ ಜನ ಡೈವರ್ಟ್ ಆಗ್ತಾರೆ ಬೇರೆ ಬೇರೆ ಇಶ್ಯೂಗಳಲ್ಲಿ. ಈಗ ನೋಡಿದ್ರೆ ದಿನಾ ಸಿದ್ದರಾಮೋತ್ಸವ ನಡೀತಾ ಇದೆ. ಬಿಜೆಪಿಗರೇ ಸಿದ್ದರಾಮೋತ್ಸವ ಮಾಡ್ತಿದ್ದಾರೆ. ಬೇಕೋ ಬೇಡವೋ ಸಿದ್ದರಾಮಯ್ಯನವ್ರು ಚರ್ಚೆಯಲ್ಲಿರ್ತಾರೆ, ಮೀಡಿಯಾದಲ್ಲಿ ಸುದ್ದಿಯಲ್ಲಿರ್ತಾರೆ. ದಿನ ಬೆಳಗಾದ್ರೆ ಸಂಜೆ ಆದರೆ ಅವರ ದೃಶ್ಯಗಳು, ಅವರ ಭಾಷಣನೇ ಪ್ರಸಾರ ಆಗೋ ಥರ ಆಗ್ತಿದೆ ಅನಿವಾರ್ಯವಾಗಿ. ಯಾಕಂದರೆ ಬಿಜೆಪಿ ಟಾರ್ಗೆಟ್ ಮಾಡ್ತಿರೋದೇ ಸಿದ್ದರಾಮಯ್ಯನವ್ರನ್ನ. ಹಾಗಾಗಿ ನೆಗೆಟಿವ್ ಪಾಸಿಟಿವ್ ಅವ್ರನ್ನೇ ತೋರಿಸ್ಬೇಕು. ಟಿವಿಗಳು ಕೂಡ ಜಾಹೀರಾತು ಕೊಟ್ಟರು ಇಷ್ಟು ಮಿಂಚೋದಕ್ಕೆ ಆಗಲ್ಲ. ಚುನಾವಣೆ ಹೊತ್ತಲ್ಲಿ ಬೇರೆ ರಾಜಕಾರಣಿಗಳು ಅಷ್ಟು ಸುದ್ದಿಯಲ್ಲಿದ್ದಾರೆ ಸಿದ್ದರಾಮಯ್ಯನವರು. ಮತ್ತದು ಬಿಜೆಪಿ ಕಾರಣದಿಂದಾಗಿ. ಟಿಪ್ಪು ಗಲಾಟೆ, ಸಾವರ್ಕರ್ ಇಶ್ಯೂ, ಈಗ ಮೊಟ್ಟೆ ಗಲಾಟೆ ಬೇರೆ. ಗೋ ಬ್ಯಾಕ್ ಸಿದ್ದರಾಮಯ್ಯ ಅಂತ ಬಿಜೆಪಿ ಪ್ರೊಟೆಸ್ಟ್ ಮಾಡ್ತಿದೆ. ಸೊ ಅವ್ರನ್ನ ನೆಗ್ಲೆಕ್ಟ್ ಮಾಡೋದಿಕ್ಕೆ ಆಗದಂತೆ ಬಿಜೆಪಿಯೇ ಒಂದೊಳ್ಳೆ ಅವಕಾಶ ಮಾಡಿಕೊಟ್ಟು ದಿನಾ ಸಿದ್ದರಾಮೋತ್ಸವ ಆಗ್ತಿದೆ. ಈಗ ಆವಾಗ ಒಂದು ವಾರ ಟಿವಿಗಳಲ್ಲಿ ಸಿದ್ದರಾಮೋತ್ಸವದ ಹವಾ, ಎಲ್ಲಿ ನೋಡಿದ್ರು ಸಿದ್ದರಾಮೋತ್ಸವ. ಮುಗೀತು ಸಿದ್ದರಾಮೋತ್ಸವ ಅಂದ್ಕೊಂಡ್ರೆ ಈಗ ಪ್ರತಿದಿನ ಬಿಜೆಪಿಯಿಂದಾನೇ ಸಿದ್ದರಾಮಯ್ಯನವ್ರಿಗೆ ಉತ್ಸವ ನಡೀತಾ ಇದೆಯಾ ಅನ್ನೋದು ಚರ್ಚೆಯಾಗ್ತಿರೋ ವಿಚಾರ ಇದು. ಕೋರ್ ಕಮಿಟಿಯಲ್ಲಿ ಸದಾನಂದ ಗೌಡ್ರು, ಮಾಜಿ ಮುಖ್ಯಮಂತ್ರಿ, ಮಾಜಿ ಕೇಂದ್ರ ಸಚಿವ ಸದಾನಂದ ಗೌಡ್ರು ಪ್ರಸ್ತಾಪ ಮಾಡಿರುವಂಥ ವಿಚಾರ. ಸಿದ್ದರಾಮಯ್ಯನವರು ಮೊದಲೇ ಪ್ರಚಾರ ಪ್ರಿಯ. ಅವ್ರಿಗೆ ಯಾವುದನ್ನು ಹೇಗೆ ತಿರುಗಿಸ್ಕೊಳ್ಬೇಕು ಅನ್ನೋದು ತುಂಬ ಚೆನ್ನಾಗಿ ಗೊತ್ತು. ಹೋಗಿ ಅವರ ಹೇಳಿಕೆಗಳಿಗೆಲ್ಲ ನೀವು ರಿಯಾಕ್ಟ್ ಮಾಡೋದು, ಮತ್ತೆ ಅಟ್ಯಾಕ್ ಮಾಡೋದು, ಅವ್ರ ಕಾಲು ಎಳೆಯೋದು, ಟ್ವೀಟ್ ಮಾಡೋದು, ಹೀಗೆ ಮಾಡಿದಷ್ಟು ಅವ್ರಿಗೆ ಲಾಭ. ಬಿಜೆಪಿ ಇದನ್ನು ಮಾಡಲಿ ಅಂತಲೇ ಕಾಯ್ತಾ ಇರ್ತಾರೆ. ಒಂದು ಘಟನೆ ಆಗೋದನ್ನೇ ಅವರು ಕಾಯ್ತಾ ಇರ್ತಾರೆ. ಇದು ಅವ್ರ ಸ್ಟ್ರಾಟಜಿ. ಹುಷಾರಾಗಿರಿ. ಸಿದ್ದರಾಮಯ್ಯನವರು ಕೆಣಕಿದರೂ ಕೂಡ ರಿಯಾಕ್ಟ್ ಆಗಬಾರ್ದು. ನಾವು ಕೆಣಕೋದಲ್ಲ, ಅವ್ರು ಕೆಣಕಿದ್ರು ರಿಯಾಕ್ಟ್ ಆಗಬಾರ್ದು. ಅವರೇ ಪ್ರಚಾರ ತಗೊಳ್ತಾರೆ ಒನ್ಸ್ ಅಗೇನ್ ಅಂತ ಸದಾನಂದ ಗೌಡ್ರು ಎಚ್ಚರಿಕೆ ಕೊಟ್ಟಿದ್ದಾರಂತೆ. ಈ ವಿಚಾರದ ಬಗ್ಗೆಯೇ ಪ್ರಮುಖ ಚರ್ಚೆ ನಡೆದಿದೆ ಅಂತ ಹೇಳಲಾಗಿದೆ. ಸಿದ್ದರಾಮಯ್ಯನವ್ರನ್ನ ನೆಗ್ಲೆಕ್ಟ್ ಮಾಡಿದಷ್ಟು ಕೂಡ ನಮಗೆ ಒಳಿತಾಗತ್ತೆ ಅನ್ನೋ ವಿಚಾರ. ನೋಡಿ, ಈಗ ಮಮತಾ ಬ್ಯಾನರ್ಜಿ ಅವರು ಎಕ್ಸಾಂಪಲ್ ತಗೊಂಡ್ರೆ, ನಾವು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ವಿ. ಹೇಗೆ ಕೇಜ್ರಿವಾಲ್, ಮಮತಾ ಬ್ಯಾನರ್ಜಿ ಇವರೆಲ್ಲ ವೈಯಕ್ತಿಕ ಅಟ್ಯಾಕ್ ಆದಷ್ಟು ಲಾಭ ಮಾಡಿಕೊಂಡ್ರು. ಕೇಜ್ರಿವಾಲ್ ಮೇಲೆ ಚಪ್ಪಲಿ ಅಟ್ಯಾಕು, ಇಂಕ್ ಅಟ್ಯಾಕು, ಕೆನ್ನೆಗೆ ಬಾರ್ಸ್ ಹೋಗಿದ್ದು, ಇಂಥದ್ದೆಲ್ಲ ಆಯಿತು. ಮೋದಿ ವರ್ಸಸ್ ಕೇಜ್ರಿವಾಲ್, ಮೋದಿ ವರ್ಸಸ್ ದೀದಿ, ಅವ್ರ ಸ್ಟೇಚರ್ ಬಿಲ್ಡ್ ಆಯಿತು. ಆ ಥರ ಆಗತ್ತಾ ಅನ್ನೋದ್ರ ಬಗ್ಗೆ ಆಲ್ರೆಡಿ ರಿವ್ಯೂ ಒಂದು ಸ್ಟೋರಿ ಮಾಡಿತ್ತು. ಅದೇ ಥರ ಮಮತಾ ಬ್ಯಾನರ್ಜಿ ಎಕ್ಸಾಂಪಲೇ ತಗೊಂಡ್ರೆ, ಪಶ್ಚಿಮ ಬಂಗಾಳದ ಎಲೆಕ್ಷನಲ್ಲಿ ಯಾವ ರೀತಿ ಅವರನ್ನು ವೈಯಕ್ತಿಕವಾಗಿ ಅಟ್ಯಾಕ್ ಮಾಡಲಾಯಿತು. ಕೊನೆಗೆ ಅದರ ಎಫೆಕ್ಟ್ ಏನಾಯಿತು? ಮೋದಿಯ ಎದುರು ದೀದಿ ಗೆದ್ದು ನಿಂತರು. ಹೋದಲ್ಲಿ ಬಂದಲ್ಲಿ ಎಲ್ಲರೂ ಸೇರಿಕೊಂಡು ದಿನ ಬೆಳಗಾದರೆ ಒಬ್ಬ ವ್ಯಕ್ತಿನ ಅಟ್ಯಾಕ್ ಮಾಡ್ತಾರೆ, ಟಾರ್ಗೆಟ್ ಮಾಡ್ತಾರೆ. ಅಂದರೆ ಅವರು ತಾಕತ್ತು ಅಷ್ಟಿರಬೇಕು ಅನ್ನೋ ಮೆಸೇಜ್ ಕೊಟ್ಟಂಗಾಗತ್ತೆ. ಇದು ಸಿದ್ದರಾಮಯ್ಯನವ್ರ ವಿಚಾರದಲ್ಲೂ ಕೂಡ ಈಗ ಆಗ್ತಿದೆ. ಆಗಬಾರದು ಅಂತ ಎಚ್ಚರಿಸಿದ್ದಾರಂತೆ ಸದಾನಂದ ಗೌಡರು. ಈ ಸಲಹೆಯನ್ನು ಬಿಜೆಪಿಗರು ಗಂಭೀರವಾಗಿ ಪರಿಗಣಿಸದೆ ಹೋದರೆ ಅಪಾಯ ಕಾದಿದೆ ಅನ್ನೋ ವಿಚಾರ ಈಗ ಗಮನ ಸೆಳೀತಾ ಇದೆ. ಕೇಸರಿ ಪಾಳ್ಯದಿಂದಲೇ ಬರ್ತಾ ಇರುವಂತಹ ವಿಷಯ ಇದು. ಸೊ ಸಿದ್ದರಾಮಯ್ಯನವರು ಕೂಡ ಅದನ್ನೇ ಈಗ ಕೈಗೆತ್ತಿಕೊಂಡಿರೋದು. ಬಿಗ್ ಮೀಟಿಂಗ್ ಆಗಿ
ಬಿಜೆಪಿಗರ ಈ ಮೊಟ್ಟೆ ಅಟ್ಯಾಕ್ ಅನ್ನೇ ದೊಡ್ಡ ಇಶ್ಯೂ ಮಾಡಬೇಕು ಅನ್ನೋ ಚರ್ಚೆಯಾಗಿದೆ. ಮಡಿಕೇರಿಗೆ ಪಾದಯಾತ್ರೆ ಕೈಗೊಳ್ಳಿ ಅನ್ನೋ ಸಲಹೆ ಬಂದಿದೆ. 26ನೇ ತಾರೀಕು ದೊಡ್ಡ ಮಟ್ಟದಲ್ಲಿ ಶಕ್ತಿ ಪ್ರದರ್ಶನ ಮಾಡಬೇಕು ಅನ್ನೋ ಸಿದ್ಧತೆಗಳಾಗ್ತಾ ಇವೆ. ಈ ಥರ ಬಿಜೆಪಿಗರ ಮನಸ್ಥಿತಿ ಇದು. ಸಿದ್ದರಾಮಯ್ಯನವ್ರನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಅನ್ನೋದನ್ನೇ ಇಶ್ಯೂ ಮಾಡಿಕೊಂಡು ಊರಲ್ಲೂ ಕೈ ಯಾವ ರೀತಿ ಅಬ್ಬರಿಸ್ತಾ ಇದೆ. ಅವ್ರಿಗೆ ಪ್ರೊಟೆಸ್ಟ್ ಮಾಡೋಕೊಂದು ವಿಷಯ ಕೊಟ್ಟಂಗಾಯ್ತು. ಅವರು ಸದ್ದು ಮಾಡೋದಕ್ಕೆ ಬಿಜೆಪಿಗೆ ಒಂದು ಅವಕಾಶ ಮಾಡಿಕೊಟ್ಟಂಗಾಗಿದೆ. ಈಗ ಈ ಥರ ಸಿದ್ದರಾಮಯ್ಯನವರು ಯಾವುದೋ ಒಂದು ಇಶ್ಯೂ ದಿನಾನೂ ಸುದ್ದಿಯಲ್ಲಿರ್ತಾರೆ. ಬಿಜೆಪಿ ಪದೇ ಪದೇ ಅವರನ್ನು ಕೆಣಕದಷ್ಟು ಕೂಡ ಅವರು ಚರ್ಚೆಯಲ್ಲಿರ್ತಾರೆ. ಸ್ಟೇಚರ್ ಬಿಲ್ಡ್ ಆಗುತ್ತೆ. ಚುನಾವಣೆ ತನಕನೂ ಇದನ್ನು ಕಾಯ್ದುಕೊಂಡು ಹೋಗೋದು ಪ್ರತಿದಿನ ಚಾಲ್ತಿಯಲ್ಲಿರೋದು ಸಿದ್ದರಾಮಯ್ಯನವರ ಮಾಸ್ಟರ್ ಸ್ಟ್ರಾಟಜಿ. ಅವರೇ ಬಿಜೆಪಿಯವರೇ ಸಿದ್ದರಾಮೋತ್ಸವ ಪ್ರತಿದಿನ ಮಾಡ್ತಿರುವಾಗ ನಾವು ಯಾಕೆ ಬೇಜಾರು ಮಾಡ್ಕೊಳ್ಳೋಣ, ಇನ್ನೂ ಮಾಡಲಿ ಬಿಡಿ ಅನ್ನೋದು ಈಗ ಕೈಪಾಳಿದ ಲೆಕ್ಕಾಚಾರ. ಹಾಗೆ ಸಿದ್ದರಾಮಯ್ಯನವ್ರಿಗೆ ಇನ್ನೂ ಒಂದು ಒಳ್ಳೆ ಸಹಾಯ ಮಾಡಿಕೊಟ್ಟಿದೆ, ದೊಡ್ಡ ಸಹಾಯನೇ ಮಾಡಿಕೊಟ್ಟಿದೆ ಬಿಜೆಪಿ. ಏನಪ್ಪ ಅಂತ ಕೇಳಿದ್ರೆ, ಕಾಂಗ್ರೆಸ್ನಲ್ಲಿ ಇಷ್ಟು ದಿನ DK ವರ್ಸಸ್ ಸಿದ್ದರಾಮಯ್ಯ ಫೈಟ್ ಜೋರಾಗಿತ್ತು. ಈಗೇನಾಗಿದೆ, ಬಿಜೆಪಿ ಪದೇ ಪದೇ ಮಾತೆತ್ತಿದ್ರೆ ಅಟ್ಯಾಕ್ ಮಾಡ್ತಿರೋದು ಸಿದ್ದರಾಮಯ್ಯನವ್ರನ್ನ. ಅದರ ಅರ್ಥ ಏನು? ಸಿದ್ದರಾಮಯ್ಯನವರೇ ಬಿಜೆಪಿಯ ಎದುರಾಳಿ, ಟಾರ್ಗೆಟ್. ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯನೇ ಫೈನಲ್ ಅನ್ನೋ ಥರ ಒಂದು ಕ್ಲಾರಿಟಿ ತಂದುಕೊಟ್ಟಂಗಾಯ್ತು. DK ಜಾಹೀರಾತು ಕೊಟ್ಟು ಚಾನೆಲ್ಗಳಲ್ಲಿ ಮಿಂಚೋದಕ್ಕಿಂತ 10 ಪಟ್ಟು ಸಿದ್ದರಾಮಯ್ಯನವರು ಬಿಜೆಪಿ ಮಾಡ್ತಿರುವಂಥ ಈ ಕೆಲಸದಿಂದಾಗಿ ಮಿಂಚ್ತಿದ್ದಾರೆ. DK ಈ ಎಲ್ಲ ಅಬ್ಬರದಲ್ಲಿ ಸಿದ್ದರಾಮಯ್ಯನವರ ಬಿಜೆಪಿಯ ಜಟಾಪಟಿಯಲ್ಲಿ ಸೈಲೆಂಟ್ ಆಗಿಬಿಟ್ಟಿದ್ದಾರೆ, ಮೂಲೆ ಗುಂಪಾಗ್ಬಿಡ್ತಾರೆ ಅವರು. ಅದೇ ರೀತಿ ಸುದ್ದಿಯಲ್ಲಿ ಬರಲಿಲ್ಲ, ಅವ್ರನ್ನ ಅಟ್ಯಾಕ್ ಮಾಡಿದ್ರೆ ತಾನೇ DK ಶಿವಕುಮಾರ್ ಕೂಡ ಮುನ್ನೆಲೆಗೆ ಬರೋದು, ಮಾಧ್ಯಮಗಳಲ್ಲಿ ಸಿಕ್ಕಾಪಟ್ಟೆ ಸುದ್ದಿಯಲ್ಲಿರೋದು. ಚುನಾವಣೆಯ ಹೊತ್ತಲ್ಲಿ ಮಾಧ್ಯಮ ಬಹಳ ದೊಡ್ಡ ಪಾತ್ರ ವಹಿಸುತ್ತೆ ಅನ್ನೋದನ್ನ ವಿಶೇಷವಾಗಿ ಹೇಳಬೇಕಾಗಿಲ್ಲ. ಜನಾಭಿಪ್ರಾಯ ಸೃಷ್ಟಿಯಾಗೋದು ಇಲ್ಲಿಂದಾನೇ. ಸೊ ಬಿಜೆಪಿ ಅನುಕೂಲ ಮಾಡಿಕೊಡ್ತಾ ಇದೆ. ಹುಷಾರಾಗಿರಿ, ನಾವು ಇಲ್ಲಿ ಎಚ್ಚೆತ್ಕೊಳ್ಬೇಕು. ಸಿದ್ದರಾಮಯ್ಯನವರ ಸ್ಟ್ರಾಟಜಿ ಇರೋದೇ ಇಲ್ಲಿ ಅಂತ ಈಗ ಬಿಜೆಪಿಯ ಹಿರಿಯ ಮಾಜಿ ಮುಖ್ಯಮಂತ್ರಿ ಸದಾನಂದ ಗೌಡರು ಕಿವಿ ಮಾತು ಹೇಳಿದ್ದಾರೆ ಅನ್ನೋದು ಕುತೂಹಲಕಾರಿ ವಿಚಾರ. ವೀಕ್ಷಕರೇ, ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ. ಥ್ಯಾಂಕ್ ಯು.